ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಂದಿದೆ. ಏನು ಪ್ರೋಮೋ ಅಪ್ಪ ಅಂದರೆ, ನಿನ್ನೆ ನೀವು ಅಡ್ವರ್ಟೈಸ್ಮೆಂಟಲ್ಲಿ ಮುಂದಿನ ಭಾಗದಲ್ಲಿ ಅಂತ ನೋಡಿರೋದೆ, ಇವಾಗ ಪ್ರೋಮೋನ ಬಿಟ್ಟಿದ್ದಾರೆ. ಪ್ರೋಮೋದಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದು ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ಗಿಲ್ಲಿದು ತಪ್ಪಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗನ್ಸೋ ಮಟ್ಟಿಗೆ ಗಿಲ್ಲಿದು ಏನು ತಪ್ಪಿಲ್ಲ ಅಂತ ಅನಿಸ್ತಾ ಇದೆ. ಇವಾಗ ಬಂದಿರುವಂಥ ಗೆಸ್ಟ್ಗಳು ಗೆಸ್ಟ್ ಆಗಿರಬೇಕೋ ಹೊರತಾಗಿ ರೂಲ್ಸ್ಗಳನ್ನ ಮಾಡೋಕ್ಕೆ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ತಮ್ಮ ಸರ್ವಿಸ್ ಏನು ಬೇಕೋ ಅದನ್ನು ಕೇಳಬೇಕು, ಏನು ಬೇಕೋ ಅದನ್ನು ಪಡ್ಕೋಬೇಕು ಅಷ್ಟೇ. ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೋಬೇಕು ಹೊರತಾಗಿ. ಆದರೆ ಅವ್ರ ಮೇಲೆ ರೂಲ್ಸ್ ಮಾಡೋದು, ನೀನು ಹಂಗೆ ಇರಬೇಕು ಹಿಂಗೆ ಇರಬೇಕು ಅನ್ನೋದು ತಪ್ಪಾಗುತ್ತೆ. ಅದು ಅಲ್ಲದೆ ಗಿಲ್ಲಿ ರೋಸ್ಟ್ ಮಾಡಬೇಕಾದ್ರೆ ನೀವು ನೋಡಿರ್ಬೋದು, ಅಲ್ಲಿ ಯಾವುದೇ ರೀತಿಯಾದ ಅವಾಚ್ಯ ಪದಗಳನ್ನು ಬಳಸೋದೇ ಇಲ್ಲ. ಹಾಗೆಯೇ ಬಂದಿರುವಂಥ ಗೆಸ್ಟ್ಗಳಿಗೆ ನೋವು ಉಂಟು ಮಾಡುವಂಥ ಪದಗಳನ್ನ ಎಲ್ಲೂ ಕೂಡ ಬಳಸೋದಿಲ್ಲ. ಆದರೂ ಕೂಡ ಅಲ್ಲಿ ತುಂಬಾ ಓವರಾಗಿ ಆಡಿದ್ರು ಅನಿಸುತ್ತೆ ರಜತ್ ಅವರು. ಆ ರೀತಿ ಅಷ್ಟೊಂದು ಎಕ್ಸಾಗ್ರೇಟ್ ಮಾಡಿ ಮಾತಾಡೋವಂಥ ಅವಶ್ಯಕತೆಯೇ ಇರಲಿಲ್ಲ. ಇನ್ನು ಪ್ರೋಮೋದಲ್ಲೂ ಅಷ್ಟೇ ಎಲ್ಲ ಗಿಲ್ಲಿಯ ವಿರುದ್ಧನೇ ಪ್ರೋಮೋಗಳು ಬರ್ತಿದ್ದಾವೆ ಅಂತ ಹೇಳ್ಬೋದು. ಗಿಲ್ಲಿನ ಡೌನ್ ಮಾಡಬೇಕು ಅಂತಲೇ 5 ಜನನ ಕಳಿಸಿದಾರ ಅನ್ನೋದು ಕೂಡ ಡೌಟ್ ಆಗ್ತಾ ಇದೆ. ಯಾಕಪ್ಪ ಅಂದರೆ ಎಲ್ಲರೂ ಸೇರ್ಕೊಂಡು ಗಿಲ್ಲಿನೇ ಟಾರ್ಗೆಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ರೀತಿ ಅನಿಸೋದು ಸಹಜ ಕೂಡ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಇಲ್ಲಿ ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿರ್ಬೋದು, ಗಿಲ್ಲಿ ತನ್ನ ಪಾಡಿಗೆ ತಾನಿದ್ರೂ ಕೂಡ ಇವ್ರು ಹೋಗಿ ಕಾಲು ಕೆರ್ಕೊಂಡು ಕೆಲಸ ಹೇಳೋದಾಗಿರ್ಬೋದು, ಅವನಿಗೆ ಟಾಂಟ್ ಮಾಡೋದಾಗಿರ್ಬೋದು ಎಲ್ಲನೂ ಮಾಡ್ತಾನೆ ಇರ್ತಾರೆ. ಹಾಗೆಯೇ ರೇಗಿಸೋದಾಗಿರ್ಬೋದು, ಅವನ ಪಿತ್ತ ಕೂಡ ನೆತ್ತಿಗೇರೋ ರೀತಿಯಾಗಿ ಇವ್ರು ಮಾಡಿದಾಗ ಗಿಲ್ಲಿ ಅವ್ರನ್ನ ರೋಸ್ಟ್ ಮಾಡೋದ್ರಲ್ಲಿ, ಅವ್ರನ್ನ ಕಾಡಿಸೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಅದಷ್ಟೇ ಅಲ್ದಿರ ಇವರು ಕೂಡ ಹೇಳ್ತಾರೆ, ಯಾರು ರಜತ್ ಅವರು ಎಷ್ಟಿರಬೇಕೋ ಅಷ್ಟಿರಬೇಕು, ಸುಮ್ಮನೆ ಇರೋದು ಬಿಟ್ಟು ಯಾಕೆ ಇರಿಟೇಟ್ ಮಾಡ್ತಿದ್ದೀಯಾ ಗಿಲ್ಲಿ ಅಂತ. ಅವನು ಮಾತಾಡಿದಾದ್ರೂ ಏನು ಮಾತಾಡಿರ್ತಾನೆ, ನಮ್ಮ ವಂಶದವರೆಲ್ಲ ಬಂದ್ರ ಅಂತ ಕೇಳ್ತಿರ್ತಾನೆ. ಅದಕ್ಕೆ ಯಾಕೆ ಅಷ್ಟೊಂದು ರೇಜ್ ಆಗಿ ಮಾತಾಡೋವಂಥ ಅವಶ್ಯಕತೆನೇ ಇರಲಿಲ್ಲ. ಇಲ್ಲಿ ರಜತ್ ಅವರು ತುಂಬಾ ಜಾಸ್ತಿಯಾಗಿ ತಗೋತಾ ಇದ್ದಾರೆ ಪರ್ಸನಲ್ ಆಗಿ ಅಂತ ಅನಿಸುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಇಲ್ಲಿ ಅಶ್ವಿನಿ ಗೌಡ ಅವರು ಹಾಗೆಯೇ ಗಿಲ್ಲಿ ಅವರು ಮಾತಾಡಬೇಕಾದ್ರೆ ಹೇಳ್ತಾರೆ. ಅಶ್ವಿನಿ ಗೌಡ ಅವರು ಗಿಲ್ಲಿಗೆ ಕೇಳ್ತಾರೆ, ಯಾಕಾಯಿತು ಏನಾಯಿತು ಅಂತ. ಇಲ್ಲ, ನನಗೆ ನಿನ್ನೆ ರೂಮಲ್ಲಿ ಅವ್ರು ಮಾಡಿರೋದು ಟ್ರಿಗರ್ ಆಗಿರೋದು ನನಗೆ ತುಂಬಾ ಇದಾಯಿತು ಅಂತ, ಟ್ರಿಗರ್ ಆಯಿತು ಅಂತ ಹೇಳಿದ್ರು ಕೂಡ ಗಿಲ್ಲಿ. ಸೊ ಅವ್ರಿಗೆ ಟ್ರಿಗರ್ ಮಾಡಿದ ಮೇಲೆ ಅವ್ರು ಮಾತಾಡೋದು ಸರಿಯೇ ಅಂತ ಹೇಳ್ಬೋದು. ಅಷ್ಟೊಂದು ಸಹಿಸ್ಕೊಂಡು ಕೂತ್ಕೊಂಡು ತುಂಬಾ ಒಳ್ಳೆಯವರು ಅಂತ ಹೆಸರು ಪಡ್ಕೊಳ್ಳೋಕ್ಕಿಂತ ತಮ್ಮ ಸ್ವಭಾವವನ್ನು ಬಿಟ್ಟುಕೊಡದೆ ತಾವು ಹೇಗಿರಬೇಕೋ ಹಾಗೆ ಇದ್ರೇ ಚಂದ ಅನ್ನೋದು ನನ್ನ ಅಭಿಪ್ರಾಯ. ಸೊ ಗಿಲ್ಲಿ ಮಾಡ್ತಿರೋದು ಏನೂ ಕೂಡ ತಪ್ಪಿಲ್ಲ ಅಂತ ಹೇಳ್ಬೋದು. ಇನ್ನು ಪ್ರೋಮೋ ಕಡೆಗೆ ನೋಡೋದಾದರೆ, ಉಗ್ರ ಮಂಜು ಅವರು ಮನೆಯ ಸದಸ್ಯರನ್ನು ಕೂರಿಸ್ಕೊಂಡು ನಿಮ್ಮ ಊಟ ಆದಮೇಲೆ ಗಿಲ್ಲಿ ಊಟ ಮಾಡಬೇಕು, ಗಿಲ್ಲಿ ಕೈಲೇ ನೀವೆಲ್ಲ ಬಡಿಸ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ರೂಲ್ಸ್ ಮಾಡೋ ಅಧಿಕಾರ ಮಂಜು ಅವ್ರಿಗೂ ಕೂಡ ಇಲ್ಲ. ಅವರು ಬಂದಿರೋದು ಗೆಸ್ಟ್ ಆಗಿ ತಮ್ಮ ಏನು ಕೆಲಸ ಇರುತ್ತೋ ತಾವು ಬೇಕಿದ್ರೆ ಕೆಲಸ ಮಾಡಿಸ್ಕೋಬೋದು. ಹಾಗೆಯೇ ನನಗೆ ಅವರೇ ಬಡಿಸ್ಬೋದು, ಇವರೇ ಬಡಿಸ್ಬೇಕು, ಅದೇ ತಿಂಡಿ ಬೇಕು, ಇದೇ ತಿಂಡಿ ಬೇಕು, ಈ ರೀತಿನೇ ಬಡಿಸ್ಬೇಕು ಅನ್ನೋದು ಅದರಲ್ಲಿ ತಪ್ಪಿಲ್ಲ. ಆದರೆ ಈ ರೀತಿಯಾಗಿ ಅವರ ಸಿಬ್ಬಂದಿಗಳ ನಡುವೆ ಹೋಗ್ಬಿಟ್ಟು ರೂಲ್ಸ್ ಮಾಡೋಕ್ಕೆ ಇವ್ರಿಗೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ. ಅಲ್ಲಿ ಗಿಲ್ಲಿ ಅವರು ತಮ್ಮ ಪಾಯಿಂಟ್ಗೆ ತಾವು ನಿಂತ್ಕೊಂಡಿದ್ದಾರೆ. ನಮ್ಮ ನಡುವೆ ಅವ್ರಿಗೆ ರೂಲ್ಸ್ ಮಾಡೋ ಅಂಥ ಅಧಿಕಾರ ಇಲ್ಲ. ನೀವು ಯಾರೂ ತಲೆ ಕೆಡಿಸ್ಕೋಬೇಡಿ, ನೀವು ಹಾಕೊಂಡು ತಿನ್ನಿ ಅಂತ ಹೇಳ್ತಾರೆ. ಇನ್ನು ರಕ್ಷಿತಾ ಅವರು ಕೂಡ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ, ರಕ್ಷಿತಾ ನೀನು ಯಾಕೆ ಕೆಲಸ ಮಾಡ್ತಿದ್ದೀಯಾ ಗಿಲ್ಲಿಯಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಗಿಲ್ಲಿ ಅವರು ಹೋಗ್ಬಿಟ್ಟು ಮಾಡಿರೋ ರೀತಿ ಕಾಣಿಸ್ತಾ ಇದೆ. ನಿನ್ನೆ ಎಪಿಸೋಡಲ್ಲಿ ಕೂಡ ನೀವು ನೋಡಿರ್ಬೋದು, ಸಿಕ್ಕಾಪಟ್ಟೆ ಗಿಲ್ಲಿನ ಉರ್ಸೋದು ಹಾಗೆಯೇ ಕೆಲಸ ಹೇಳೋದು ಅದು ಮಾಡ್ತಾನೆ ಇದ್ರು ಉಗ್ರ ಮಂಜು ಅವರು. ಅದು ಅಲ್ಲದೆ ಮ್ಯಾಟ್ಗಳನ್ನ ಎಸೆಯೋದು, ಅದನ್ನು ರಾಶಿ ಅವರು ಹಾಗೆಯೇ ಮಾಳು ನಿಪ್ನಾಳ್ ಅವರು ಹಿಡಿಯೋ ಥರ ಆಟನ ಆಡಿಸ್ತಾ ಇದ್ರು. ಅದೆಲ್ಲ ಹೋಗಲಿ ಬಿಡು ಅನ್ಬೋದು. ಆದರೆ ಈ ರೀತಿಯಾಗಿ ರೂಲ್ಸ್ ಮಾಡೋ ಅಧಿಕಾರ ಅವ್ರಿಗೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಅಭಿ ಅವರು ಕ್ಯಾಪ್ಟನ್ ಆಗೋ ಬದಲಿಗೆ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆಗಿದ್ದರೆ ಎಷ್ಟೋ ಚೆನ್ನಾಗಿರೋದು. ಅಶ್ವಿನಿ ಗೌಡ ಅವರು ಅವತ್ತು ಒಂದು ಸ್ವಲ್ಪ ಮೆಚುರಿಟಿಯಿಂದ ಥಿಂಕ್ ಮಾಡಿ ಗಿಲ್ಲಿಯ ಮಾತನ್ನು ಮನಸ್ಸಿಗೆ ಹಾಕೋದಿರ ಕರೆಕ್ಟಾಗಿ ಗೇಮ್ ಆಡಿದರೆ, ಅಕಸ್ಮಾತಾಗಿ ಅವ್ರು ಏನಾದರೂ ಕ್ಯಾಪ್ಟನ್ ಆಗಿದ್ದರೆ ಇನ್ನೂ ಚೆನ್ನಾಗಿರೋದು ಈ ವಾರದ ಆಟ ಅಂತ ಹೇಳ್ಬೋದು. ಇನ್ನು ಉಗ್ರ ಮಂಜು ಅವರು ಹೇಳ್ತಾರೆ ಇಲ್ಲಿ, ಏನಪ್ಪ ಅಂದರೆ ನಾನೇನು ಆಟ ಆಡೋಕ್ಕೆ ಬಂದಿದ್ದೀನಿ, ನನ್ನ ಮಾತಿಗೆ ಬೆಲೆನೇ ಇಲ್ವಾ, 12 ಜನಕ್ಕೂ ಹೇಳಕ್ಕೆ ಬರಲ್ವಾ, ನೀವು ಉಪವಾಸ ಇದ್ದೀರಾ, ನಿಮಗೆಲ್ಲ ನಾಚಿಕೆ ಆಗಲ್ವಾ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಇದು ಸರಿ ಇಲ್ಲ ಅಂತ ಹೇಳ್ಬೋದು. ಇದು ಕಂಪ್ಲೀಟಾಗಿ ಉಗ್ರ ಮಂಜು ಅವ್ರದ್ದೇ ತಪ್ಪು ಅಂತ ಕೂಡ ಹೇಳ್ಬೋದು. ಈ ಮಿಕ್ಕಿರೋ ಕಂಟೆಸ್ಟೆಂಟ್ಗಳು ಅಷ್ಟೇ, ಈ ಸೀಸನ್ನ ಕಂಟೆಸ್ಟೆಂಟ್ಗಳು ಯಾಕೆ ಕ್ವಶನ್ ಮಾಡ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾರು ಏನೇ ಹೇಳಿದ್ರು ಕೇಳ್ತಾ ಇದ್ದಾರಲ್ವ. ನಿನ್ನೆ ಹೇಳ್ತಾ ಇದ್ರಲ್ವ, ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ, ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ. ನಿಜವಾಗ್ಲೂ ಇವ್ರ ತಲೆಯಲ್ಲಿ ಬುದ್ಧಿನೇ ಇಲ್ವಾ ಅಂತ ಅನಿಸೋ ರೀತಿಯಾಗಿ ಆಗ್ತಿದೆ. ಇಲ್ಲಿ ಮೊದಲಿಗೆ ಕಾವ್ಯ ಅವರು ಏನೋ ಮಾತಿನ ಬರದಲ್ಲಿ ಹೇಳ್ತಾರೆ, ಅದು ಹೇಳಿದ್ದು ಕೂಡ ಅಷ್ಟೊಂದು ಸರಿ ಇರಲಿಲ್ಲ. ಆದರೆ ಅದನ್ನು ಇಟ್ಕೊಂಡು ಚೈತ್ರ ಕುಂದಾಪುರ ಅವರು ಎಲ್ಲರೂ ಅದೇ ರೀತಿಯಾಗಿ ವಾಕ್ಯನ ಹೇಳಬೇಕು ಅಂದಾಗ
ಕ್ಯಾಪ್ಟನ್ ಆದಂಥ ಅಭಿಷೇಕ್ ಅವರು ಅದ್ರ ಬಗ್ಗೆ ಸ್ಟ್ಯಾಂಡ್ ತೊಗೋಬೇಕಿತ್ತು, ಇಲ್ಲ ನಾವು ಹೇಳೋಕ್ಕಾಗಲ್ಲ ಅಂತ ಅಲ್ಲೇ ಸಾರ್ಟ್ ಔಟ್ ಮಾಡಬೇಕಿತ್ತು. ಆದರೆ ಎಲ್ಲರೂ ಕರೆಸಿ ನನ್ನ ತಲೆಯಲ್ಲಿ ಬುದ್ಧಿಲ್ಲ ಅಂತ ಹೇಳಿಸಿದ್ರಲ್ಲ, ಅದು ಯಾಕೋ ಸರಿ ಅನಿಸ್ಲಿಲ್ಲ. ಅಲ್ಲಿ ಅಶ್ವಿನಿ ಗೌಡ ಅವರ ಸ್ಟ್ಯಾಂಡ್ ಕರೆಕ್ಟಾಗೇ ಇತ್ತು. ಅಶ್ವಿನಿ ಗೌಡ ಅವ್ರು ಏನಾದರೂ ಕ್ಯಾಪ್ಟನ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಇನ್ನು ವಿಕ್ರಮ್ ಮಂಜಾ ಅವ್ರಿಗೂ ಹಾಗೇನೆ ಗಿಲ್ಲಿ ಅವ್ರಿಗೂ ಸಾಕಷ್ಟು ಇದು ಆಗ್ತಾ ಇದೆ ಕ್ಲಾಶಸ್ಸು. ಇನ್ನು ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ವಿಕ್ರಮ್ ಮಂಜಾ ಅವರು ಕೂಡ ಹೇಳಿದ್ದಾರೆ, ನಾಳೆ ನನ್ನ ಆಟನ ತೋರಿಸ್ತೀನಿ ಅಂತ. ತೋರಿಸ್ಲಿ, ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಕೇಳ್ತಾರೆ, ನಾನೇನು ಇಲ್ಲಿ ಆಟ ಆಡೋಕ್ಕೆ ಬಂದಿದ್ದೀನ ಅಂತಾರೆ. ಹೌದು ಸ್ವಾಮಿ, ನೀವು ಆಟ ಆಡೋಕ್ಕೆ ಬಂದಿದ್ದೀರಾ. ಬಿಗ್ ಬಾಸ್ ಮನೆ ಅನ್ನೋದೇ ಒಂದು ಆಟದ ಮೈದಾನ ಇದ್ದಂಗೆ. ಆಟ ಆಡೋಕ್ಕೆ ಬರ್ತೀರಾ, ಮತ್ತೇನಕ್ಕೆ ಬಂದ್ರಿ ಇಲ್ಲಿ ಅಂತ ಕೇಳೋದು ಸಹಜ ಆಗುತ್ತೆ. ಆ ಮಾತನಾಗ ಇಲ್ಲಿ ಅವ್ರು ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ.